ನಮಸ್ಕಾರ ಸ್ನೇಹಿತರೆ, ದೇಶದಲ್ಲಿ ಹೀಟ್ ವೇವ್ ಇದೆಯಲ್ಲ, ಸುಡು ಬಿಸಿಲಿನ ಆರ್ಭಟ ಅದು ಶುರುವಾಗಿದೆ. ಹಾಗಿದ್ರೆ ಯಾವಾಗ ಯಾವ ಭಾಗದಲ್ಲಿ ಹೀಟ್ ವೇವ್ ಇರುತ್ತೆ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಯಾವಾಗ ಈ ಬಿಸಿ ಗಾಳಿ ಕಾಡುತ್ತೆ, ಬೆಂಗಳೂರಲ್ಲಿ ಏನ್ ಕತೆ, ಈ ಹೀಟ್ ವೇವ್ಗೆ ಕಾರಣಗಳೇನು, ಇದರಿಂದ ಬಚಾವಾಗೋಕೆ ಏನ್ ಮಾಡಬೇಕು, ಇದರಿಂದ ಎಕಾನಮಿ ಮೇಲೆ ಆರ್ಥಿಕತೆ ಮೇಲೆ ಏನ್ ಪರಿಣಾಮ ಆಗ್ಬೋದು, ಕಳೆದ ವರ್ಷದ ತರ ಈ ಸಲ ಕೂಡ ಈ ಬೇಸಿಗೆ ಜನರನ್ನ ಹಿಂಡಿ ಹಿಪ್ಪೆ ಮಾಡೋಕ್ ಬರ್ತಾ ಇದೆಯಾ, ಸುಡು ಸುಡು ಸುಡುತ್ತೀನಿ ಅಂತ ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಬನ್ನೀಗ ಶುರು ಮಾಡೋಣ. ಬೆಂಗಳೂರು ನಗರದಲ್ಲಿ 35.3 ಡಿಗ್ರಿ ಸೆಲ್ಸಿಯಸ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ 36.8 ಡಿಗ್ರಿ ಸೆಲ್ಸಿಯಸ್. ಇದು ಬೆಂಗಳೂರಲ್ಲಿ ಮಾರ್ಚ್ 17ನೇ ತಾರೀಕು ದಾಖಲಾಗಿರೋ ತಾಪಮಾನ. ಈ ಮೂಲಕ ಬೆಂಗಳೂರು ತಾಪಮಾನದಲ್ಲಿ ರಾಷ್ಟ್ರ ರಾಜಧಾನಿ ದಿಲ್ಲಿಯನ್ನ ಕೂಡ ಮೀರಿಸ್ತು. ಈ ಪೀರಿಯಡ್ ನಲ್ಲಿ ವಾಣಿಜ್ಯ ನಗರಿ ಮುಂಬೈಯನ್ನ ಕೂಡ ಮೀರಿಸ್ತು. ದೇಶದ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಹೀಟ್ ವೇವ್ ಕಾಡುತ್ತೆ ಅಂತ IMD ಕೂಡ ಎಚ್ಚರಿಸಿದೆ. ಒಡಿಶಾ, ಗುಜರಾತ್, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ತೆಲಂಗಾಣದಲ್ಲಿ ಬೇರೆ ಬೇರೆ ಡೇಟ್ಸ್ ಅಲ್ಲಿ ಹೀಟ್ ವೇವ್ ಇರುತ್ತೆ, ಹುಷಾರಾಗಿರಿ ಅಂತ IMD ಅಂದ್ರೆ ಏನ್ ಹೇಳಿ, ಭಾರತೀಯ ಹವಾಮಾನ ಇಲಾಖೆ ಇವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕದ ಉತ್ತರ ಒಳನಾಡಲ್ಲಿ ಮತ್ತು ಬೆಂಗಳೂರಲ್ಲಿ ಹೀಟ್ ವೇವ್ ಕಾಡುತ್ತಿಲ್ಲೂ ಕೂಡ. ಇನ್ನು ಕರ್ನಾಟಕದಲ್ಲಿ ಮಾರ್ಚ್ 19, 20, 21 ಈ ಟೈಮ್ನಲ್ಲಿ 3 ದಿನ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಹೀಟ್ ವೇವ್ ಬಂದು ಒಣಗುತ್ತೆ ಈ ಭಾಗಗಳು ಅಂತ IMD ಹೇಳಿದೆ. ಈಗ ಆಲ್ರೆಡಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಸ್ಕೂಲ್, ಸರ್ಕಾರಿ ಕಚೇರಿ ಮತ್ತು ಜನರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮಗಳನ್ನೆಲ್ಲ ತಗೊಳ್ಳಿ ಅಂತ ಅಡ್ವೈಸರಿ ಕೊಟ್ಟಿದ್ದಾರೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಮಧ್ಯಾಹ್ನ 12ರಿಂದ 3 ಗಂಟೆವರೆಗೆ ಔಟ್ಡೋರ್ ಆಕ್ಟಿವಿಟೀಸ್ ಅನ್ನ ಕಡಿಮೆ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಹೀಟ್ ವೇವ್ ಮುಗಿದ ಮೇಲೂ ಫುಲ್ ಹೀಟೇ, ಏನ್ 3 ದಿನ ಅಲ್ಲ ಹೀಟ್ ವೇವ್, ಆಮೇಲೆ ಫುಲ್ ತಂಪು ತಂಪು ಕೂಲ್ ಕೂಲ್ ಅಂತ ಅನ್ಕೊಳಕ್ ಹೋಗ್ಬೇಡಿ. ಆಮೇಲೂ ಕೂಡ ಬೆಂಗಳೂರಲ್ಲಿ ತಾಪಮಾನ ಪೂರ್ತಿ ನಾರ್ಮಲ್ ಇರೋದಿಲ್ಲ. ನಾರ್ಮಲ್ಗಿಂತ 1-2 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿನೇ ಇರುತ್ತೆ ಅಂತ IMDಯ ವಿಜ್ಞಾನಿ CS ಪಾಟೀಲ್ ಹೇಳಿದ್ದಾರೆ. ಹಗಲು ಹೇಗೋ ಸಹಿಸ್ಕೊಂಡ್ರು ಕೂಡ ರಾತ್ರಿನೂ ವಿಪರೀತ ಸೆಕೆ ಕಾಡುತ್ತೆ. ನಿದ್ರೆನಾರು ಮಾಡಕ್ ಬಿಡುತ್ತಾ, ಲಾಸ್ಟ್ ಇಯರ್ ಹೇಗಿತ್ತು ಗೊತ್ತಲ್ಲ, ಆ ರೀತಿನೇ ಇರುತ್ತೆ ಹೆಚ್ಚು ಕಮ್ಮಿ ಅಂತ IMD ಹೇಳ್ತಾ ಇದೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ನಿರಂತರವಾಗಿ ತಾಪಮಾನ ಏರ್ತಾನೆ ಇದೆ. ಕರ್ನಾಟಕ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಕಮಿಟಿಯ ಪ್ರಕಾರನೇ ನೋಡಿದ್ರು ಯಾವಾಗಲೂ ಸುಡುವಂತಹ ಕಲಬುರಗಿ, ಬೀದರ್, ಬಾಗಲಕೋಟೆ, ರಾಯಚೂರು, ಯಾದಗಿರಿ, ವಿಜಯಪುರ, ಸ್ವಲ್ಪ ಆ ಕಡೆ ಬೆಳಗಾವಿ, ಬಾಗಲಕೋಟೆ ಇಲ್ಲಿ ತಾಪಮಾನ ಆಲ್ರೆಡಿ 40 ಡಿಗ್ರಿ ಸೆಲ್ಸಿಯಸ್ ದಾಟೋಕ್ ಶುರು ಆಗಿ ಹೋಗಿದೆ. ಈಗ ತುಮಕೂರು, ಬಳ್ಳಾರಿ, ಗದಗ, ಕೊಪ್ಪಳ, ಉತ್ತರ ಕನ್ನಡ, ವಿಜಯಪುರ, ಚಿಕ್ಕಬಳ್ಳಾಪುರ, ಮೈಸೂರು ಇಲ್ಲೂ ಕೂಡ ಉಷ್ಣಾಂಶ ಜಾಸ್ತಿ ದಾಖಲಾಗಿದೆ. ಒಟ್ನಲ್ಲಿ IMD ಪ್ರಕಾರ ಈ ಬೇಸಿಗೆಯಲ್ಲಿ ನಾರ್ಮಲ್ಗಿಂತ 3.1ರಿಂದ 5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಸ್ತಿ ಇರುತ್ತೆ. ನಾರ್ಮಲ್ಗಿಂತ ಅಪ್ ಟು 5 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ. ದಕ್ಷಿಣ ಒಳನಾಡು, ಕೋಸ್ಟಲ್ ಕರ್ನಾಟಕ ಭಾಗದಲ್ಲಿ ಅಂದರೆ ಕರಾವಳಿ ಕರ್ನಾಟಕ ಭಾಗದಲ್ಲಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ, ನೀವು ಮ್ಯಾಪ್ ಮೇಲೆ ನೋಡ್ತಾ ಇದ್ದೀರಾ ಎಲ್ಲೆಲ್ಲಿ ಬರುತ್ತೆ, ಕೋಸ್ಟಲ್ ಕರ್ನಾಟಕ ಅಂದ್ರೆ ಯಾವುದು, ದಕ್ಷಿಣ ಒಳನಾಡು ಅಂದ್ರೆ ಯಾವುದು ಅಂತ ನೋಡ್ತಾ ಇದ್ದೀರಾ. ಇಲ್ಲೆಲ್ಲ ನಾರ್ಮಲ್ಗಿಂತ 1.5ರಿಂದ 3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಿರುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಕತೆ ಹೀಗಾಗಿದ್ ಯಾಕೆ? ಬೆಂಗಳೂರಲ್ಲಿ ಮೊದಲಿಂದಲೂ ಸಮತೋಲನದಿಂದ ಕೂಡಿದ ಉಷ್ಣಾಂಶ ಇರ್ತಾ ಇತ್ತು. ಬೆಂಗಳೂರನ್ನ ಪೆನ್ಷನರ್ಗಳ ಸ್ವರ್ಗ ಅಂತ ಕರೆಯಲಾಗ್ತಾ ಇತ್ತು. ಅಂದ್ರೆ ರಿಟೈರ್ ಆದವರ ಸ್ವರ್ಗ, ಆರಾಮಾಗಿ ಬಂದಿಲ್ಲಿ ತಣ್ಣಗಿರ್ಬೋದು ಅಂತ. ಯಾಕಂದ್ರೆ ಸರ್ಕಾರಿ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡಿ ರಿಟೈರ್ ಆದವರು ಬೆಂಗಳೂರಲ್ಲೇ ಇಲ್ಲೇ ಸೆಟ್ಲ್ ಆಗಕ್ಕೆ ಇಷ್ಟಪಡ್ತಾ ಇದ್ರು. ದೇಶದ ಯಾವುದೇ ಮೂಲೆಯಿಂದ ಬಂದಿದ್ರು ಕೂಡ ವಾಪಸ್ಸೇ ಹೋಗ್ತಿರ್ಲಿಲ್ಲ. ಅದು ತುಂಬಾ ಕಾರಣಗಳಿದ್ವು. ಮುಖ್ಯವಾಗಿರೋ ಕಾರಣ ಏನು? ಇಲ್ಲಿನ ಪೀಸ್ಫುಲ್ ಕ್ಲೈಮೇಟ್. ಹೆಚ್ಚು ಬೇಸಿಗೆ ಇಲ್ಲ, ಹೆಚ್ಚು ಮಳೆ ಇಲ್ಲ, ತೀರಾ ಚರ್ಮ ಕೊರೆಯೋ ಚಳಿನೂ ಇಲ್ಲ, ಹದವಾದ ವೆದರ್. ಇಂಥ ಒಂದು ಸುಂದರ ವಾತಾವರಣ ಬೆಂಗಳೂರಲ್ಲಿ ಇತ್ತು ಒಂದು ಕಾಲದಲ್ಲಿ. ಅದೀಗ ಚೇಂಜ್ ಆಗ್ತಾ ಇದೆ. ಇದರ ಹಿಂದೆ ಹಲವು ಕಾರಣಗಳಿವೆ. ಅದಕ್ಕೆ ಕ್ಲೈಮೇಟ್ ಚೇಂಜ್ ಮುಖ್ಯ ಕಾರಣ. ಜೊತೆಗೆ ಬೆಂಗಳೂರು ತುಂಬಾ ವೇಗವಾಗಿ ಬೆಳೀತಾ ಇದೆಯಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಡಾಂಬರ್ ರಸ್ತೆಗಳು, ಕಾಂಕ್ರೀಟ್ ರಸ್ತೆಗಳು ತುಂಬಾ ಜಾಸ್ತಿ ಆಗಿದಾವೆ. ಮುಂಚೆ ಕಂಪೇರ್ ಮಾಡೋಕ್ಕಾಗಲ್ಲ. ಗಿಡ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದಾವೆ, ದೊಡ್ಡ ಪ್ರಮಾಣದಲ್ಲಿ ಕಡಿದು ಬಿಸಾಕ್ತಾ ಇದ್ದೇವೆ. ಹೀಗಾಗಿ ಉಷ್ಣಾಂಶ ಪರಿಸರದಲ್ಲೇ ಉಳಿದು ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಇನ್ನು ಇಂಡಿಯನ್ ಓಷನ್ ಡಿಪೋಲ್, ಎಲ್ ನಿನೋಗಳಂತಹ ಕ್ಲೈಮೇಟ್ ಪ್ಯಾಟರ್ನ್ಗಳಲ್ಲಿ ಆಗ್ತಿರೋ ಬದಲಾವಣೆ ಕೂಡ ಈ ಬಿಸಿಗಾಳಿಗೆ ಕಾರಣ ಆಗಿದೆ. ಈ ಎಲ್ ನಿನೋ ಅಂದ್ರೆ ಏನು ಅಂತ ನಾವು ಬಹಳ ಬಾರಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈ ವರದಿಯಲ್ಲೂ ಕೂಡ ಡೀಟೇಲ್ ಆಗಿ
ಹೇಳಿದ್ವಿ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 39,500 ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಅಂಡ್ ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 4 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಬಿಸಿಲಿಂದ ಜೀವಕ್ಕೆ ಅಪಾಯ, ಹುಷಾರಾಗಿರಿ. ಹೀಟ್ ವೇವ್ ಅಥವಾ ಬಿಸಿಲು ಜಾಸ್ತಿ ಇರೋದು ಸಣ್ಣ ವಿಚಾರ ಅಲ್ಲ. ಒಲೆ ಮೇಲೆ ನೀರು ಕುದಿಯಕ್ಕಿಟ್ಟಾಗ 1 ಡಿಗ್ರಿ 2 ಡಿಗ್ರಿ ಏರ್ತಾ ಹೋಗೋದು ಅದು ಸುಲಭ. ಆದರೆ ಒಂದು ಇಡೀ ಪ್ರದೇಶದ ತಾಪಮಾನ 1 ಡಿಗ್ರಿ ಏರಿದಾಗಲೂ ಕೂಡ ಸುಡೋಕೆ ಶುರುವಾಗುತ್ತೆ. ಕಳೆದ ವರ್ಷವೂ ಇದೇ ರೀತಿ ತಾಪಮಾನ ಜಾಸ್ತಿ ಇತ್ತು. ಹಗಲು ರಾತ್ರಿ ಅಂದೇ ಸೆಕೆಯಲ್ಲಿ ಜನ ಬೆಂದು ಹೋಗಿದ್ರು ಕೆಲ ಕಾಲ. ಮಧ್ಯಾಹ್ನ ಮನೆ ಹೊರಗಡೆ ಬಂದರೆ ಉಸಿರಾಡಕ್ಕೆ ಗಾಳಿ ಹೇಳ್ಕೊಂಡ್ರೆ ಒಲೆ ಮುಂದೆ ಕೂತಾಗ ಬಿಸಿ ಗಾಳಿ ಬಂದು ಹೊಡೆಯುತ್ತಲ್ಲ, ಆ ರೀತಿ ಹೊಡಿತಾ ಇತ್ತು ಬೆಂಗಳೂರಲ್ಲಿ. ಬಹಳ ಕಷ್ಟ ಆಗ್ತಾ ಇತ್ತು. ರಾತ್ರಿ ನಿದ್ದೆ ನೆಮ್ಮದಿಯಾಗಿ ಮಾಡೋಕ್ಕಾರು ಬಿಡ್ತಾ ಇತ್ತು, ಅದಕ್ಕೂ ಬಿಡ್ತಾ ಇರಲಿಲ್ಲ. ಫ್ಯಾನ್ ಹಾಕಿದ್ರೂ ಬಿಸಿ ಗಾಳಿ ಬರ್ತಾ ಇತ್ತು. ಬರೀ ಇಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಕಳೆದ ವರ್ಷ 48,156 ಜನಕ್ಕೆ ಹೀಟ್ ಸ್ಟ್ರೋಕ್ ಆಗಿದೆ. 269 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತಲೂ ಅಂದಾಜು ಮಾಡಲಾಗಿದೆ. 161 ಜನ ಹೀಟ್ ಸ್ಟ್ರೋಕ್ನಿಂದಾಗಿ ಪ್ರಾಣವನ್ನು ಕಳ್ಕೊಂಡಿದ್ರು. ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಇದನ್ನು ಕನ್ಫರ್ಮ್ ಮಾಡಿರೋ ಅಂಕಿಅಂಶಗಳಿವೆಲ್ಲವೂ ಕೂಡ. ಹೀಗಾಗಿ ಸ್ನೇಹಿತರೆ, ಬೇಸಿಗೆಯಲ್ಲಿ ಬಿಸಿಲಿಂದ ರಕ್ಷಣೆ ಪಡೆಯೋದು, ಅದನ್ನ ಫೇಸ್ ಮಾಡೋಕೆ ರೆಡಿ ಆಗೋದು ತುಂಬಾ ಮುಖ್ಯ ಆಗುತ್ತೆ. ಹೀಟ್ ವೇವ್, ಸುಡು ಬಿಸಿಲು ಎದುರಿಸೋದು ಹೇಗೆ? ಹೀಟ್ ವೇವ್ ಆಗಿರಲಿ, ಸುಡು ಬಿಸಿಲಾಗಿರಲಿ, ಅದನ್ನ ಎದುರಿಸಬೇಕಾದ್ರೆ ದೇಹ ಹೆಚ್ಚು ಬೆವರೋ ರೀತಿ ಚೆನ್ನಾಗಿ ಹೈಡ್ರೇಟ್ ಆಗಿರಬೇಕು ಬಾಡಿ. ಯಾಕಂದ್ರೆ ತುಂಬಾ ಬೆವರು ಹೋಗ್ಬಿಡುತ್ತೆ, ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಹಾಗಾಗಿ ದೇಹವನ್ನ ಪದೇ ಪದೇ ರೀಹೈಡ್ರೇಟ್ ಮಾಡಬೇಕು, ಅಂದ್ರೆ ಪುನರ್ ಜಲೀಕರಣ ಮಾಡಬೇಕು. ನಾವು ನಿರ್ಜಲೀಕರಣ ಆಗ್ತಿರುತ್ತಲ್ಲ, ಹಾಗಾಗಿ ತುಂಬಾ ನೀರು ಕುಡಿಬೇಕು. ಹೊರಗೆ ಹೋಗುವಾಗ ನೀರಿನ ಬಾಟಲ್ ಯಾವಾಗಲೂ ಕ್ಯಾರಿ ಮಾಡಿ. ಸ್ವಲ್ಪ ಹೊತ್ತು ಬಿಟ್ಟು ಕುಡಿಯೋಣ, ಬಂದೇ ಬಿಡ್ತು, ಸ್ವಲ್ಪ ಹೊತ್ತು ಬಿಟ್ಟು ಕುಡಿಯೋಣ ಅಂತ ಹೇಳಿ ಕೆಲವರು ದಿನಡಿ ಕಳೆದು ಬಿಡ್ತಾರೆ. ಆಮೇಲೆ ಗೊತ್ತಲ್ಲ, ಡಿಹೈಡ್ರೇಷನ್ ಮೊದಲ ಲಕ್ಷಣ ಅಷ್ಟೇ ಅದರಿಂದ ಕಾಣಿಸ್ಕೊಳ್ಳೋದು, ಸುಸ್ತು, ನಿರ್ಜಲೀಕರಣ. ಅದು ಬಿಟ್ಟು ಕೂಡ ಅದಾದ್ಮೇಲೆ 16 ಥರ ಸಮಸ್ಯೆ ಬರ್ಬೋದು. ಸ್ಕಿನ್ ಇಶ್ಯೂಸ್ ಆಗ್ಬೋದು, ಕಿಡ್ನಿ ಇಶ್ಯೂಸ್ ಆಗ್ಬೋದು ನೀರು ಸರಿಯಾಗಿ ಕುಡಿಲಿಲ್ಲ ಅಂದರೆ. ಹಾಗೆ ಕೇರ್ಫುಲ್ ಆಗಿರಬೇಕು. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಹೆವಿ ಬಿಸಿಲಿರುತ್ತೆ. ಆ ಟೈಮ್ನಲ್ಲಿ ಅನವಶ್ಯಕವಾಗಿ ಹೊರಗೆ ಹೋಗೋದನ್ನ ಅವಾಯ್ಡ್ ಮಾಡ್ಬೋದು. ತುಂಬ ಜನರಿಗೆ ಹೊರಗಡೆನೇ ಕೆಲಸ ಇರುತ್ತೆ. ಅಂಥವ್ರ ಬಗ್ಗೆ ಬಹಳ ಇಂಥ ಟೈಮ್ನಲ್ಲಿ, ಉದಾಹರಣೆಗೆ ನಿರ್ಮಾಣ ಕಾಮಗಾರಿಗಳಲ್ಲಿರುವಂಥ ಕಾರ್ಮಿಕರು, ರೈತರು, ಅವರಿಗೆ ಬಿಸಿಲಲ್ಲೂ ಕೂಡ ಕೆಲಸ ಮಾಡಲೇಬೇಕಾಗಿರೋ ಅನಿವಾರ್ಯತೆಗಳು ಇರುತ್ತೆ. ಅಂಥವರು ಅವಾಯ್ಡ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಬಿಸಿಲು ನೇರವಾಗಿ ಬೀಳ್ದಿರೋ ಥರ ಕ್ಯಾಪು ಏನೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅವ್ರು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಅಷ್ಟೇ. ಉಳಿದವರು ತುಂಬ ಅಗತ್ಯ ಇದ್ರೆ ಮಾತ್ರ ಹೊರಗೆ ಹೋಗಿ ಸ್ನೇಹಿತರೆ. ಜೊತೆಗೆ ಆಗಲೇ ಹೇಳಿದಂತೆ ಕ್ಯಾಪು, ಸನ್ಗ್ಲಾಸಸ್ ಎಲ್ಲ ಯೂಸ್ ಮಾಡ್ಬೋದು. ಫುಲ್ ಮೈ ಕವರ್ ಆಗೋ ರೀತಿಯಲ್ಲಿ, ಬಿಸಿಲು ಸುಡದೇ ಇರೋ ರೀತಿಯಲ್ಲಿ ಕವರ್ ಮಾಡೋ ಬಟ್ಟೆ ಹಾಕೊಂಡ್ರು ಕೂಡ ಅದು ಹಗುರವಾಗಿ. ಕೆಲವೊಂದ್ಸಲ ಏನಾಗುತ್ತೆ, ಸ್ಪೋರ್ಟ್ಸ್ ಜಾಕೆಟ್ಸ್ ಎಲ್ಲ ಬರ್ತಾವಲ್ಲ, ಫುಲ್ ಏರ್ ಹೋಗೋಕ್ಕೆಲ್ಲ ನೀಟಾಗಿ ಜಾಗ ಇರುತ್ತೆ, ಅಂಥ ಜಾಕೆಟ್ಸನ್ನು ನೀವು ಯೂಸ್ ಮಾಡ್ಬೋದು. ಬೇಕಾದರೆ ಬಟ್ಟೆ ಕೂಡ ಲೂಸ್ ಫಿಟ್ಟಿಂಗ್ ಇರೋ ಬಟ್ಟೆಯನ್ನು ಧರಿಸ್ಬೋದು. ಇದರಿಂದ ಬಾಡಿಗೆ ಗಾಳಿಯ ಓಡಾಟ ಚೆನ್ನಾಗಾಗಿ ಹೀಟ್ ಸ್ವಲ್ಪ ಹೊರಗೆ ಹೋಗೋಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಾವು ಆಗಲೇ ಮೆನ್ಷನ್ ಮಾಡಿದ್ವಲ್ಲ, ಬಿಸಿಲಲ್ಲೇ ಕೆಲಸ ಮಾಡೋ ಶ್ರಮಿಕರು, ಅದು ರೈತರಾಗಿರ್ಬೋದು ಅಥವಾ ನಿರ್ಮಾಣ ಕಾಮಗಾರಿಗಳಲ್ಲಿ ಕೆಲಸ ಮಾಡೋ ಕಾರ್ಮಿಕರಾಗಿರ್ಬೋದು, ಹೀಟ್ ಸ್ಟ್ರೋಕ್ಗಳ ಸೂಚನೆ ಬಗ್ಗೆ ಮೈಂಡಲ್ಲಿ ಇಟ್ಕೊಂಡಿರಬೇಕು. ವಿಪರೀತ ಸುಸ್ತಾಯಿತು, ನಾರ್ಮಲ್ ಆಗಿಲ್ಲ, ಏನೋ ಅಬ್ನಾರ್ಮಲ್ ಆಗಿ ಬಾಡಿಲಿ ಆಗ್ತಾ ಇದೆ, ವಾಮಿಟಿಂಗ್ ಬರ್ತಾ ಇದೆ, ವಿಪರೀತವಾಗಿ ಬೆವರ್ತಾ ಇದ್ದೀನಿ, ಮೆಂಟಲ್ ಕನ್ಫ್ಯೂಷನ್ ಆಗ್ತಾ ಇದೆ, ಹೃದಯ ಬಡಿತ ವಿಪರೀತವಾಗಿ ಏರ್ತಾ ಇದೆ ಅಂತ ಅನಿಸಿದ್ರೆ ಬಿಸಿಲಿಂದಾಗಿ ಕೂಡಲೇ ನೀರು ಕುಡಿಯೋದು ಮಾತ್ರ ಅಲ್ಲ, ರೆಸ್ಟ್ ಮಾಡಬೇಕು. ಕೂಡಲೇ ಅಕ್ಕಪಕ್ಕದವ್ರಿಗೆ ಹೇಳಿಬಿಟ್ಟು ಮೆಡಿಕಲ್ ಹೆಲ್ಪ್ ತಗೊಳ್ಳೋಕ್ಕೆ ನೀವು ಮುಂದಾಗಬೇಕು. ಮಕ್ಕಳು ಮತ್ತು ನಾಯಿ ಅಂತ ಸಾಕು ಪ್ರಾಣಿಗಳು ಕೂಡ ಹೀಟ್ ವೇವ್ ಸಹಿಸ್ಕೊಳ್ಳೋದಿಲ್ಲ ಸ್ನೇಹಿತರೆ. ಹೀಗಾಗಿ ಅವರ ಬಗ್ಗೆ ಹೆಚ್ಚುವರಿಯಾಗಿ ಗಮನ ಕೊಡಬೇಕಾಗತ್ತೆ. ನಿಲ್ಲಿಸಿರೋ ಕಾರ್ನಲ್ಲಿ ಯಾವ ಕಾರಣಕ್ಕೂ ಮಕ್ಕಳನ್ನ ಕೂರಿಸಿ ಬೇರೆ ಕಡೆಗೆ ಹೋಗಬೇಡಿ. ಹೋಗ್ಬೇಕಂದ್ರೂ ಕೂಡ ನೀವು ಇಂಜಿನ್ ಆನ್ ಇಟ್ಟು AC ಇಟ್ಟೇ ಹೋಗಬೇಕು. ಇಂಜಿನ್ ಆಫ್ ಮಾಡಿ ಡೋರ್ ಲಾಕ್ ಮಾಡಿ ಮಕ್ಕಳನ್ನ ಬಿಟ್ಟು 10 ನಿಮಿಷ ಬಂದೆ ಅಂತ ಯಾವ ಕಾರಣಕ್ಕೆ ಹೋಗಬೇಡಿ. ಇಮಿಡಿಯೇಟ್ಲಿ ಕುಕ್ಕರ್ ಥರ ಆಗುತ್ತೆ ಈ ಬಿಸಿಲಲ್ಲಿ ಕಾರು ಒಳಗಡೆ. ಮೈಂಡಲ್ಲಿರಲಿ, ಎಷ್ಟೇ ಕೂಲ್ ಇರಲಿ, ನೀವು ಆಫ್ ಮಾಡಿದ ತಕ್ಷಣ ಕುಕ್ಕರ್ ಆಗಿಬಿಡುತ್ತೆ ಕಾರ್. ಇದು ನಿಮ್ಮ ಗಮನಕ್ಕಿರಲಿ, ತುಂಬ ಅಪಾಯಕಾರಿ ಆಗ್ಬೋದು ಮಕ್ಕಳಿಗಿದು. ಜೊತೆಗೆ ದೇಹದಲ್ಲಿ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್. ಅದು ದೇಹದಲ್ಲಿ ಫ್ಲೂಯಿಡ್, ನರ್ವ್, ಮಸಲ್ ಫಂಕ್ಷನ್ಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಆದರೆ ಬಿಸಿಲಲ್ಲಿ ಜಾಸ್ತಿ ಬೆವರೋದ್ರಿಂದ ಎಲೆಕ್ಟ್ರೋಲೈಟ್ಗಳು ಕೂಡ ಲಾಸ್ ಆಗ್ಬೋದು. ಹೀಗಾಗಿ ಅವುಗಳನ್ನು ನಮ್ಮ ಆಹಾರ ಕ್ರಮದ ಮೂಲಕ ದೇಹಕ್ಕೆ ಸೇರಿಸಬೇಕು. ಎಳನೀರು, ಬಾಳೆಹಣ್ಣು, ಸ್ಪೋರ್ಟ್ಸ್ ಡ್ರಿಂಕ್ ಸೇರಿದಂತೆ ವಿವಿಧ ದಾರಿಗಳ ಮೂಲಕ ಎಲೆಕ್ಟ್ರೋಲೈಟ್ಸ್ ಕಮ್ಮಿ ಆಗದೇ ಇರೋ ಥರ ನೋಡ್ಕೋಬೋದು. ದೇಹ ಹೈಡ್ರೇಟ್ ಆಗಿರೋಕೆ, ಎಲೆಕ್ಟ್ರೋಲೈಟ್ಗಳ ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿದ್ರೆ
ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನಂಥ ಮಿನರಲ್ಸ್ ಕೂಡ ದೇಹಕ್ಕೆ ಬೇಕಾಗುತ್ತೆ. ಹೀಗಾಗಿ ಈ ಮಿನರಲ್ಸ್ ಜಾಸ್ತಿ ಇರುವ ಆಹಾರ, ಉದಾಹರಣೆಗೆ ಪಾಲಕ್ ಸೊಪ್ಪು, ಬ್ರೋಕೋಲಿ, ಬಾಳೆಹಣ್ಣು, ಬೀಟ್ರೂಟ್, ಆರೆಂಜ್, ಮೊಸರನ್ನ ಸೇವಿಸಬಹುದು. ಇವೆಲ್ಲ ಜನರಲ್ ಅಡ್ವೈಸ್ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಹೀಟ್ ವೇವ್ ಬಗ್ಗೆ. ಈ ಸಲದ ಸುಡು ಸುಡು ಸಮರ್ ಯಾವ ರೀತಿ ಇರುತ್ತೆ ಅನ್ನೋದರ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೂ ಕೂಡ ಬಿಸಿಲು ಆಲ್ರೆಡಿ ಕಾಡೋಕೆ ಶುರುವಾಗಿದೆಯಾ ಅಥವಾ ಟಾಲರೇಟ್ ಮಾಡಬಹುದು ಅನ್ನೋ ಥರದಲ್ಲಿದೆಯಾ, ಅದನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಕರ್ನಾಟಕದ ಯಾವ್ಯಾವ ಭಾಗದಲ್ಲಿ ಯಾವ ಥರದ ವೆದರ್ ಹೇಗಿದೆ ಅಂತ ಹೇಳಿ ನಮಗೂ ಕೂಡ ರಿಯಲ್ ಫೀಡ್ಬ್ಯಾಕ್ ಸಿಗುತ್ತೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.